ओम सर्वेषां जनानां मूलभूतगुरवे पुरुषोत्तमाय नमः। विद्याभिमानिन्यै श्रिये नमः। लोकगुरवे ब्रह्मणे नमः। सर्वेभ्यो देवेभ्यो मुख्यव्याख्याकृभ्यः संशयच्छिद्भ्यश्च नमो नमः। श्रीगुरुभ्यो नमः। महाभारतस्य प्रवर्तमानस्य आश्वमेधिके पर्वणि अद्य व्याख्यास्यमानः भागः 32 132 तत्र प्रवर्तमाने अस्मिन् अध्याये चतुरधिके शततमे 104 अध्याय। तत्र न्यूनान्यूनं 50 श्लोकाः 50 ಶ್ಲೋಕಗಳು ಸಮಾಪ್ತಾಗಿವೆ। ಗತೇ ದಿವಸೆ प्रणव मंत्र न केवलं यतिभिः परन्तु अन्यैः आश्रमस्थैरपि संजप्येत। परन्तु यतयः मंत्रमिमं बहुसंख्यया उपयोक्तुमर्हन्ति, अन्ये गृहस्थादयस्तु केवलं मितसंख्यया मंत्रमिमं ध्यातुमर्हन्ति। यतः प्रायः मंत्रोऽयं वैराग्यं संजनयति। मंत्रेण अनेन संयुक्तेन यद् वैराग्यं जायते तत्तु यतीन् भूषयत्येव। परन्तु अन्यान् गृहस्थादीन् नूनं बाधेत। अतः ते केवलं मितसंख्ये एव मन्त्रमिमम् उपयोक्तुम् आदिश्यन्ते शास्त्रे। अष्टमहामन्त्रेषु प्रणवमन्त्रोऽपि अन्यतमः इति तन्त्रसारादिषु ग्रन्थेषु सङ्गृह्यते। अस्य ओङ्कारस्यैव अर्थविस्तारं भूर्भुवस्वः इति व्याहृतयः, गायत्री मंत्रस्य 3 पादाः, पुरुषसूक्तस्य 3 वर्गाः, 3 वेदाश्च अन्ततः व्याख्यास्यन्ते। एवं च सर्वस्य भगवतः गुणजातस्य संग्रहरूपोऽयं प्रणवः। अपि च गते दिवसे व्योममुद्रया सूर्यं पश्येत साधकः इत्यपि महाभारते संवर्णितं प्राश्रावि। अपि च उदुत्यं जातवेदसम् इति मन्त्रं जपेत् साधकः इत्यपि तत्रैव महाभारते संश्रुतम्। उदुत्यं च जपेन् मन्त्रं चित्रं तच्चक्षुरित्यपि सावित्रीं च यथाशक्ति जप्त्वा सूक्तं च मामकम्। ಓಂಕಾರವನ್ನು ಯತಿಗಳು ಬಹುಸಂಖ್ಯೆಯಲ್ಲಿ ಜಪ ಮಾಡಬಹುದು. ಆದರೆ
ಗೃಹಸ್ಥರಾದವರು ಅದನ್ನ ಮಿತ ಸಂಖ್ಯೆಯಲ್ಲಿ ಜಪಿಸಬೇಕು ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಈ ವ್ಯೋಮ ಮುದ್ರೆಯನ್ನ, ಪ್ರಾಯ ಅದಕ್ಕೆ ಆಕಾಶ ಮುದ್ರೆ ಅಂತ ಹೇಳ್ತಾರೆ, ಅದನ್ನ ಮಾಡಿ ಸೂರ್ಯನನ್ನು ನೋಡಬೇಕು. ಅನೇಕರಲ್ಲಿ ಬಳಕೆಯಲ್ಲಿ ಈಗಾಗಲೇ ಇದ್ದೇ ಇದೆ. ಅದನ್ನು ಕೂಡ ನಾವು ಕಳೆದ ದಿವಸ ನೋಡಿದ್ದೀವಿ. ಅದಲ್ಲದೆ ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ಅನ್ನುವ ಮಂತ್ರದ ಅರ್ಥವನ್ನು ನೋಡಿದ್ದೇವೆ. ಇದಾದ ಮೇಲೆ ಅಲ್ಲಿ ಹೇಳಬೇಕಾದಂಥ ಮಂತ್ರ ಚಿತ್ರಂ ತಚ್ಚಕ್ಷುರಿತ್ಯಪಿ ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಹೇ ಆಪ್ರಾದ್ಯಾವ ಪೃಥ್ವಿ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ಥಶ್ಚ ಅನ್ನೋ ಮಂತ್ರವನ್ನ ಜಪ ಮಾಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ನಂದಾಮ ಶರದಶತಂ ಮೋದಾಮ ಶರದಶತಂ ಭವಾಮ ಶರದಶತಂ ಶೃಣವಾಮ ಶರದಶತಂ ಪ್ರಬ್ರವಾಮ ಶರದಶತಂ ಅಜೀತಾಸ್ಯಾಮ ಶರದಶತಂ ಜೋಕ್ತ ಸೂರ್ಯಂ ದೃಶೆ ಯೌದಗಾನ್ ಮಹತೋರ್ಣವಾದ್ ವಿಭ್ರಾಜಮಾನ ಸಲಿಲಸ್ಯ ಮಧ್ಯಾತ್ ಸಮಾ ವೃಷಭೋ ರೋಹಿತಾಕ್ಷ ಸೂರ್ಯೋ ವಿಪಶ್ಚಿನ್ ಮನಸಾ ಪುನಾಥೋ ಅನ್ನೋ ಮಂತ್ರವನ್ನು ಜಪಿಸಬೇಕು. ಮತ್ತೆ ಹಂಸಃ ಶುಚಿಷತ್ ಅನ್ನುವಂಥ ಮಂತ್ರವನ್ನು ಕೂಡ ಜಪಿಸಬೇಕು ಅಂತ ಇಲ್ಲೆಲ್ಲ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ತತಶ್ಚ ಆಲೋಕಯೇದ್ ಅರ್ಕಂ ಹಂಸಃ ಶುಚಿಷದಿತ್ಯಪಿ ಪ್ರದಕ್ಷಿಣಂ ಸಮಾವೃತ್ಯ ನಮಸ್ಕೃತ್ಯ ದಿವಾಕರಂ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಂಸ ಶುಚಿಷತ್ ಅನ್ನುವಂಥ ಮಂತ್ರವನ್ನು ಕೂಡ ಜಪಿಸಬೇಕು. ಭಗವಂತನಿಗೆ ಸಂಬಂಧಪಟ್ಟ ವಿಷ್ಣು ಸೂಕ್ತಗಳನ್ನ, ಸಾಮಗಳನ್ನ, ಪುರುಷ ಸೂಕ್ತವನ್ನೆಲ್ಲವನ್ನು ಜಪ ಮಾಡಬೇಕು ಅಂತಿದೆ. ಅದೆಲ್ಲವನ್ನೂ ಕೂಡ ನಾನು ಇಲ್ಲೇನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಭಾಗದ ಕೊನೆಯಲ್ಲಿ ಚಿತ್ರಂ ದಿವಾನಾಮುದಗಾದನೇಕಂ ಮತ್ತೆ ತಚ್ಚಕ್ಷುರ್ದೇವಹಿತಂ ಹಂಸ ಶುಚಿಷತ್ ಈ ಎಲ್ಲ ಮಂತ್ರಗಳನ್ನ ಅರ್ಥ ಸಮೇತವಾಗಿ ವಿವರಿಸುವಂತ ಪ್ರಯತ್ನ ಮಾಡ್ತೇನೆ. ಹೀಗೆ ಆ ಸ್ನಾನೋಪಾಸನೆ ಎಲ್ಲ ಆದ ಬಳಿಕ ಸಾಧಕ ಮಾಡಬೇಕಾದದ್ದೇನು, ಎಲ್ಲರಿಗೂ ಕೂಡ ತರ್ಪಣ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೀಗಾಗಲೇ ಇದನ್ನೆಲ್ಲ ಮಾಡ್ತಾನೆ ಇದ್ದೀವಿ. ಸ್ನಾನಾಂಗವಾಗಿ ಮಾಡುವಂಥ ತರ್ಪಣಗಳಿವೆ, ಅವುಗಳನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಪ್ರಜಾಪತಿಂಚ ದೇವಾಂಶ್ಚ ತಥಾ ದೇವಮುನೀನಪಿ ಸಾಂಗಾನಪಿ ತಥಾ ವೇದಾನ್ ಇತಿಹಾಸಾನ್ ಕ್ರತುಂಸ್ತಥಾ ಪುರಾಣಾನಿ ಚ ದಿವ್ಯಾನಿ ಕುಲಾನಿ ಅಪ್ಸರಸಾಂ ತಥಾ ಋತೂನ್ ಸಂವತ್ಸರಾಂಶ್ಚೈವ ಕಲಾನ್ ಕಾಲಾತ್ಮಕಂ ತಥಾ ಅಂತ ಹೀಗೆ ಯಾರ್ಯಾರಿಗೆ ನಾವು ತರ್ಪಣ ಕೊಡಬೇಕು, ದೇವತೆಗಳು, ಋಷಿಗಳು, ಇವರೆಲ್ಲರಿಗೂ ಕೂಡ ತರ್ಪಣ ಕೊಡೋದು ಹೇಗೆ ಅಂತ ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ. ಬ್ರಹ್ಮಾದಿ ದೇವತೆಗಳಿಗೂ, ದೇವ ಮುನಿಗಳು, ಮತ್ತೆ ಸಾಂಗವಾದಂತಹ ವೇದಗಳು, ಇತಿಹಾಸಗಳು, ಯಜ್ಞಗಳು, ಅದಕ್ಕೆಲ್ಲ ಯಜ್ಞಗಳು ಅಂದ್ರೆ ಯಜ್ಞದ ಅಭಿಮಾನಿ ದೇವತೆಗಳು ಅಂತ ಅದರ ಅರ್ಥ ತಿಳ್ಕೋಬೇಕು. ಪುರಾಣಗಳಿಗೆ, ಅಪ್ಸರೆಯರಿಗೆ, ಋತುಗಳಿಗೆ, ಮತ್ತೆ ಕಾಲ ಮೊದಲಾದವುಗಳಿಗೆ, ಕಾಲಾಭಿಮಾನಿಗಳಾದಂತಹ ದೇವತೆಗಳಿಗೆ, ಸಂವತ್ಸರಕ್ಕೆ ಸಂವತ್ಸರಾಭಿಮಾನಿ ದೇವತೆ, ಭೂತ ಸಮುದಾಯಗಳಿಗೆ, ಭೂತಗಳಿಗೆ, ನದಿಗಳಿಗೆ, ಸಾಗರಗಳಿಗೆ, ಪರ್ವತಗಳಿಗೆ, ಪರ್ವತಗಳಲ್ಲಿ ನಿವಾಸ ಮಾಡುವಂತಹ ದೇವತೆಗಳಿಗೆ, ಔಷಧಿ ವನಸ್ಪತಿಗಳಿಗೆ, ಇವೆಲ್ಲದಕ್ಕೂ ಕೂಡ ಉಪವೀತಿಯಾಗಿ ಜಲತರ್ಪಣವನ್ನು ಕೊಡಬೇಕು. ಉಪವೀತಿ ಅಂದ್ರೆ ನಾವೇನು ಯಜ್ಞೋಪವೀತವನ್ನು ಸಹಜವಾದ ಸ್ಥಿತಿಯಲ್ಲಿ ಯಾವಾಗಲೂ ಹಾಕೊಂಡಿರ್ತೀವಲ್ಲ, ಅದೇ ಉಪವೀತಿ ಸ್ಥಿತಿ ಅಂತ ಅದನ್ನ ಕರೀತಾರೆ. ಎಡ ಭಾಗದ ಹೆಗಲ ಮೇಲೆ ಜನಿವಾರ ಇರಬೇಕು, ಮತ್ತೆ ಬಲಭಾಗದಲ್ಲಿ ಸೊಂಟದ ಕಡೆಗೆ ಅದಿರಬೇಕು. ಇದನ್ನು ಉಪವೀತಿ ಸ್ಥಿತಿ ಅಂತ ಕರೀತಾರೆ. ಸಹಜವಾಗಿ ಯಾವುದೇ ಸ್ಥಿತಿಯಲ್ಲೂ ಇರುವಂಥದ್ದು. ಉಪವೀತ ಅಂದ್ರೇ, ಯಜ್ಞೋಪವೀತ ಅಂದ್ರೇ ಜನಿವಾರ, ನಮ್ಗೆ ಇದು ಗೊತ್ತಿದೆ. ಅದರಲ್ಲಿ ಇದನ್ನು ಉಪವೀತಿ, ಅದು ವ್ಯಕ್ತಿಗೆ ವಿಶೇಷಣ. ಉಪವೀತಿಯಾಗಿ ಜಲತರ್ಪಣೆ ಕೊಡಬೇಕು. ಎರಡೂ ಕೈಗಳನ್ನು ಕೂಡ ಬೊಗಸೆಯ ರೂಪದಲ್ಲಿ ಇಟ್ಕೊಂಡು ಆ ಜಲತರ್ಪಣ ಕೊಡಬೇಕು. ಪ್ರತಿಯೊಬ್ಬ ದೇವತೆಗೂ ಪ್ರತ್ಯೇಕವಾಗಿ ಕೊಡಬೇಕು. ಅವ್ರಿಗೆ ತರ್ಪಣ ಕೊಡುವಾಗ ತೃಪ್ಯತಾಂ, ಒಬ್ಬ ದೇವತೆಗೆ ತರ್ಪಣೆ ಕೊಡುವಾಗ ತೃಪ್ಯತಾಂ ಅಂತ ಏಕವಚನವನ್ನು ಪ್ರಯೋಗ ಮಾಡಬೇಕು. ಇಬ್ಬಿಬ್ಬರು ದೇವತೆಗಳಿಗೆ ಸೇರಿ ಕೊಡುವ ಪ್ರಸಂಗ ಇದ್ದಾಗ ಅಲ್ಲಿ ತೃಪ್ಯತಾಂ ಅಂತ ಹೀಗೆ ಅದನ್ನು ಹೇಳಬೇಕು.
ಮತ್ತೆ ಅನೇಕ ಜನರಿಗೆ ತರ್ಪಣ ಕೊಡುವಾಗ ತೃಪ್ಯಂತಾಂ ಎಂಬುದಾಗಿ ಬಹುವಚನವನ್ನ ಪ್ರಯೋಗ ಮಾಡಬೇಕು. ತರ್ಪಯೇದ್ ಉಪವೀತೀತು ಪ್ರತ್ಯೇಕಂ ತೃಪ್ಯತಾಮಿತಿ, ತೃಪ್ಯತಾಂ ಅಂತ ಏಕವಚನ. ಹೀಗೆ ಅವರಿಗೆ ತರ್ಪಣ ಕೊಡಬೇಕು. ಇದಾದ್ಮೇಲೆ ಮಂತ್ರದ್ರಷ್ಟಾರಾದಂತಹ ಮರೀಚಿ ಮೊದಲಾದಂತಹ ಋಷಿಗಳು, ನಾರದರ ಮೊದಲಾದ ಋಷಿಗಳಿಗೆ ನಿವೀತಿಯಾಗಿ ಜನಿವಾರವನ್ನ ಮಾಲಾಕಾರ ಮಾಡಿಕೊಳ್ಳೋದು. ಇದು ಉಪವೀತ ಅನ್ನೋದಕ್ಕೆ ಭಿನ್ನವಾದಂತಹ ಮತ್ತೊಂದು ಶಬ್ದ. ಮಾಲಾಕಾರವಾಗಿ ಮಾಡಿಕೊಂಡು ಜನಿವಾರವನ್ನು ಮಾಲೆ ಅಂತ ಹಾಕೊಂಡು ಏಕಾಗ್ರ ಚಿತ್ತನಾಗಿ ಅವರಿಗೆ ತರ್ಪಣ ಕೊಡಬೇಕು. ಇದಾದ್ಮೇಲೆ ಜನಿವಾರವನ್ನ ಪ್ರಾಚೀನಾವೀತಿ ಎಡಗಡೆ ಮಾಡಿಕೊಂಡು, ಬಲ ಹೆಗಲ ಮೇಲೆ ಜನಿವಾರ ಇರಬೇಕು, ಎಡಗಡೆ ಸೊಂಟದ ಮೇಲೆ ಜನಿವಾರ ಇರಬೇಕು. ಆ ಥರ ಜನಿವಾರದ ಸ್ಥಿತಿಯನ್ನು ಮಾಡಿಕೊಂಡು ಪಿತೃದೇವತೆಗಳು ಮತ್ತೆ ಕವ್ಯವಾಹನ ಅನ್ನುವಂತಹ ಅಗ್ನಿ, ಚಂದ್ರ, ಸೂರ್ಯನ ಮಗನಾದಂತಹ ಅರ್ಯಮ ಅಂದ್ರೆ ಯಮ, ಅಗ್ನಿಶ್ವಾರ್ತ ಮತ್ತೆ ಸೋಮಪ, ಅಸೋಮಪಾಶ್ಚಯ ದೇವಾಹ ಯಜ್ಞಭಾಗ ವಿವರ್ಜಿತಾ ಅಂತೀಗೆಲ್ಲ ಕೇಳ್ತೀವಲ್ಲ, ಬೇರೆ ಬೇರೆ ಪಿತೃದೇವತೆಗಳು, ಅವರೆಲ್ಲರಿಗೂ ಕೂಡ ಎಳ್ಳಿನಿಂದ ಕೂಡಿದಂಥ ನೀರಿನಿಂದ ದರ್ಭೆಯ ಮೇಲೆ ತರ್ಪಣವನ್ನು ಕೊಡಬೇಕು. ಅನಂತರ ನಮ್ಮ ಪಿತೃಗಳಿಗೂ ಕೂಡ ತರ್ಪಣ ಕೊಡಬೇಕು. ಇಲ್ಲಿ ಬಂದಿರುವಂತಹ ಒಂದು ಸಂಗತಿಯನ್ನು ಗಮನಿಸಬೇಕು. ತತಸ್ತು ಕವ್ಯವಾಡ ಅಗ್ನಿಂ, ಕವ್ಯವಾಹನ ಅನ್ನುವಂತಹ ಅಗ್ನಿಯ ಬಗ್ಗೆ ಇಲ್ಲಿ ಪ್ರಸ್ತಾವ ಬಂದಿದೆ. 15ನೇ ಕಕ್ಷಾದಲ್ಲಿರುವಂತಹ ಮುಖ್ಯ ಅಗ್ನಿ ಇವನಲ್ಲ, ಅವನ ಸಂತಾನುಭೂತರಾದಂತಹ ಮತ್ತೊಬ್ಬ ಕವ್ಯವಾಹನ ಅನ್ನುವಂತಹ ಅಗ್ನಿ. ಈ ಚಂದ್ರ ಮತ್ತು ಯಮ ಅದಾದ ಬಳಿಕ ಪಿತೃಪತಿಗಳಲ್ಲಿ ಇರುವ ಸ್ಥಾನ ಈ ಕವ್ಯವಾಹನ ಅನ್ನುವಂತಹ ಅಗ್ನಿದು. ತತಸ್ತು ಕವ್ಯವಾಡಗ್ನಿಂ ಸೋಮಂ ವೈವಸ್ವತಂ ತಥಾ, ಸೋಮ ಅಂದ್ರೆ ಚಂದ್ರ, ನಮಗಿದು ಗೊತ್ತಾಗ್ತದೆ. ವೈವಸ್ವತಂ ತಥಾ ತತಶ್ಚ ಅರ್ಯಮಾಣಂ, ಮುಂದೆ ವೈವಸ್ವತನಿಗೆ ಕೊಡಬೇಕು ಅಂತಿದೆ. ಅವ್ರು ಅನುವಾದ ಮಾಡುವವರೆಲ್ಲ ವೈವಸ್ವತನಿಗೆ ಅಂದ್ರೆ ವೈವಸ್ವತ ಅಂತಾನೆ ಅರ್ಥ ಬರೆದಿದ್ದಾರೆ. ಮುಂದೆ ಅರ್ಯಮನಿಗೆ ಅಂದ್ರೆ ಅದಕ್ಕೂ ಹಾಗೆ ಬರೆದಿದ್ದಾರೆ. ಅಗ್ನಿಶ್ವಾರ್ಥ ತೈವಜ, ಅಗ್ನಿಶ್ವಾರ್ಥರು, ಸೋಮಪರು ಇವೆಲ್ಲ ಪಿತೃಗಳ ಬಗ್ಗೆ ಬಂದೇ ಬರ್ತದೆ, ನಮಗದೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾವು ಇಲ್ಲೇನು ಹೆಚ್ಚು ಹೇಳಬೇಕಾದಿಲ್ಲ. ಆದ್ರೆ ಈ ಅರ್ಯಮ ಅಂದ್ರೆ ಯಾರು ಮತ್ತು ವೈವಸ್ವತ ಅಂದ್ರೆ ಯಾರು ಅದನ್ನ ಸ್ವಲ್ಪ ನಾವು ಆಲೋಚನೆ ಮಾಡಿ ತಿಳ್ಕೋಬೇಕಾಗ್ತದೆ. ನನ್ನ ದೃಷ್ಟಿಯಲ್ಲಿ ವೈವಸ್ವತಂ ಅರ್ಯಮಣಂ, ಆ ವೈವಸ್ವತ ಅಂತ ಅನ್ನೋದು ಅರ್ಯಮ ಅಂತನೋನಿಗೆ ವಿಶೇಷಣ. ಅದು ಹೊರತು ವೈವಸ್ವತ ಬೇರೆ ಅರ್ಯಮಣ ಬೇರೆ ಅಂತ ಹೀಗೆ ಅಂತ ತಿಳ್ಕೋಬಾರ್ದು. ಎಲ್ಲ ವ್ಯಾಖ್ಯಾನಗಳನ್ನ ಎಲ್ಲ ಅನುವಾದಗಳನ್ನ ನೋಡಿದ್ರೆ ಹಾಗೆ ಕಾಣಿಸ್ತದೆ. ಯಾಕೆಂದ್ರೆ ನಮ್ಗೆ ಇದು ಗೊತ್ತಿದೆ. ಒಬ್ಬ ಕವ್ಯವಾಹನ ಅಗ್ನಿ, ಇನ್ನೊಬ್ಬ ಚಂದ್ರ, ಇವರಿಬ್ಬರಾದ್ಮೇಲೆ ಅಲ್ಲಿರುವಂತಹ 3ನೇ ಪಿತೃಪತಿ ಅಂದ್ರೆ ಯಮನೇ. ಆ ಯಮನ ವರ್ಣನೆ ಮಾಡುವಂತಹ ಬೇರೆ ಯಾವುದೇ ಶಬ್ದ ಇಲ್ಲಿ ಇವರಿಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ಈ ಯಮನನ್ನು ಹೇಳುವಂತ ಶಬ್ದ ಅಂದ್ರೆ ವೈವಸ್ವತ ಅರ್ಯಮ ಅಂತನ್ನುವಂತ ಶಬ್ದನೇ. ಅವನು ವಿವಸ್ವಾನ್ ಅಂದ್ರೆ ಸೂರ್ಯ, ಆ ಸೂರ್ಯನ ಮಗನಾದ್ರಿಂದ ಅವನು ವೈವಸ್ವತ. ಮತ್ತೆ ಅವನಿಗೇನೆ ಅರ್ಯಮ ಅನ್ನುವಂಥ ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಅದೆಲ್ಲ ಸ್ಪಷ್ಟ ಇದೆ. ಹಿಂದೆ ಈ ಪಿತೃಣಾಮ ಅರ್ಯಮಾಚಾಸ್ಮಿ ಅಂತ ಭಗವದ್ಗೀತೆಯ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗ, ಅಲ್ಲೇ ಭಾಗವತ 11ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಭೂತಿ ರೂಪಗಳನ್ನ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ನೋಡಿದ್ದೆವು. ಆ ಪ್ರಸಂಗದಲ್ಲಿ ಪಿತೃಣಾಮ ಅರ್ಯಮಾಚಾಸ್ಮಿ, ಪಿತೃಗಳಲ್ಲಿ ಅರ್ಯಮ ಅಂದ್ರೆ ಯಾರದು? ಅನೇಕ ಜನರು ಪಿತೃಗಳಲ್ಲಿ ಅರ್ಯಮ ಅಂದ್ರೆ ಅರ್ಯಮ ಎಂಬ ದೇವತೆ ಅಂತಾನೆ ಅರ್ಥ ಹೇಳಿಬಿಡ್ತಾರೆ. ದ್ವಾದಶಾದಿತ್ಯರಲ್ಲಿ ಸೇರಿದ ಒಬ್ಬ ಅರ್ಯಮ, ಅವನು ಕೂಡ ಪಿತೃಗಳಲ್ಲಿ ಸೇರಿದಾನೆ ಅಂತ ಹೇಳ್ತಾರೆ ಕೆಲವರು. ಹಾಗಲ್ಲ, ಅಲ್ಲಿ ಅರ್ಯಮ ಅಂದ್ರೆ ಯಮನೇ. ಈ ಯಮ ಯುಧಿಷ್ಠಿರನಾಗಿ ವಿದುರನಾಗಿ ಹುಟ್ಟಿ ಬಂದಲ್ಲ ಮಹಾಭಾರತದ ಪ್ರಸಂಗದಲ್ಲಿ. ಆಗ ಯಮನ ಲೋಕದಲ್ಲಿ ಯಾರಿದ್ರು? ಆ ಯಮನ ಕರ್ತವ್ಯ ನಿರ್ವಹಿಸಿ ಕಲ್ಲೊಬ್ರು ಯಾರು ಬೇಕಲ್ಲ, ಅವ್ರು ಯಾರು ಮಾಡ್ತಾ ಇದ್ರು ಅಂತ ನಮ್ಗೆಲ್ಲರಿಗೂ ಒಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಭಾಗವತ ಉತ್ತರ ಕೊಟ್ಟಿದೆ, ಭಾಗವತ ತಾತ್ಪರ್ಯ ಅದನ್ನು ಸ್ಪಷ್ಟಪಡಿಸಿದೆ. ಕೆಲವರು ಬೇರೆಯವರೆಲ್ಲ ಅದನ್ನು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಮ ವಿದುರನಾಗಿ ಯುಧಿಷ್ಠಿರನಾಗಿ ಭೂಲೋಕಕ್ಕೆ ಬಂದಾಗ
ಅರ್ಯಮ ಅನ್ನುವ ದ್ವಾದಶಾದಿತ್ಯರಲ್ಲಿ ಸೇರಿದ ಒಬ್ಬ ದೇವತೆ ಆ ಯಮನ ಜವಾಬ್ದಾರಿಯನ್ನು ನಿರ್ವಹಿಸಿದ ಅಂತ ಕೆಲವರೆಲ್ಲ ಅರ್ಥ ಬರೆದಿದ್ದಾರೆ. ಅಲ್ಲಿ ಅರ್ಯಮ ಅಂದ್ರೆ ದಂಡಧರ ಅಂತ ಆಚಾರ್ಯರು ಯಮಃ ದಂಡಧರ ಅಂತ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅಲ್ಲಿ ಅರ್ಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಸೇರಿದ ಅರ್ಯಮ ಅಲ್ಲ, ಅವನು ಅರ್ಯಮ ಅಂದ್ರೆ ಯಮನೇ. ಆ ಯಮನೇ ಮೂಲ ರೂಪದಿಂದ ಆ ಯಮಲೋಕದಲ್ಲಿ ಇರ್ತಾನೆ, ಒಂದು ಅಂಶ ರೂಪದಿಂದ ಇಲ್ಲಿ ಯುಧಿಷ್ಠಿರನಾಗಿ ವಿದುರನಾಗಿ ಹುಟ್ಟಿ ಬಂದಿರ್ತಾನೆ. ಆದ್ರಿಂದ ಈ ದೇವತೆಗಳು ನಮ್ಮಂತೆ ಅಲ್ಲ. ಅವರು ನಾವು ಇಲ್ಲಿದ್ರೆ ಇನ್ನೊಂದು ಊರಿನಲ್ಲಿ ಇರೋ ಸಾಧ್ಯ ಇಲ್ಲ, ಅಲ್ಲಿದ್ರೆ ಇಲ್ಲಿರೋ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲ ಸಾಂಶರು, ನಿರಂಶರು. ನಾವು ಒಂದೊಂದೇ ಅಂಶದಿಂದ ಒಂದೊಂದು ಕಡೆ ಇರಬಲ್ಲೆವು ಅಷ್ಟೇ. ಆದರೆ ದೇವತೆಗಳು ಹಾಗಲ್ಲ, ಅವರು ಸಾಂಶರಾದ್ರಿಂದ ಅನೇಕ ಅಂಶಗಳನ್ನು ಒಳಗೊಂಡಂಥವ್ರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಇರುವಂತ ಶಕ್ತಿ ಇದ್ದವರು. ಮೂಲ ರೂಪದಿಂದ ಯಮಲೋಕದಲ್ಲಿ ಇದ್ದಾನೆ, ಅವನು ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ ಇದ್ದಾನೆ, ಅವತಾರ ಮಾಡಿ ಇಲ್ಲಿ ಬಂದಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಭಾಗವತದ 5ನೇ ಸ್ಕಂದದಲ್ಲಿ ಯಾವ್ಯಾವ ದ್ವೀಪದಲ್ಲಿ ಒಬ್ಬೊಬ್ಬ ದೇವತೆ ಭಗವಂತನ ಒಂದೊಂದು ಸ್ವರೂಪವನ್ನ ಧ್ಯಾನಿಸ್ತಾನೆ ಅಂತೆಲ್ಲ ಬರುವಾಗ, ಈ ಭಗವಂತನ ಕೂರ್ಮ ರೂಪವನ್ನ ಅರ್ಯಮ ಧ್ಯಾನಿಸಿದ. ಅದು ಯಾವ ದ್ವೀಪ ಅಂತ ನನಗೀಗ ನೆನಪಿಲ್ಲ, ವಿಷಯ ಅಂತೂ ಇಷ್ಟು ನೆನಪಿದೆ. ಕೂರ್ಮ ರೂಪವನ್ನು ಅರ್ಯಮ ಧ್ಯಾನಿಸಿದ ಅಂತ. ಅಲ್ಲೂ ಕೂಡ ಅರ್ಯಮ ಅಂದ್ರೆ ಪಿತೃಗಣಾಧಿಪತಿ ಅರ್ಯಮ ಅಂತ ಹೇಳಿದ್ದಾರೆ. ಪಿತೃಗಣಾಧಿಪತಿ ಅರ್ಯಮ ಅಂದ್ರೆ ಇದೇ ಈ ಯಮನೆ. ಮತ್ತೆ ಭಾಗವತದಲ್ಲೂ ಕೂಡ ಪಿತೃಗಣಾಂ ಅರ್ಯಮ ಚಾಸ್ಮಿ ಅಂತ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಏನಿದೆಯಲ್ಲ, ಪಿತೃಗಳಲ್ಲಿ ನಾನು ಅರ್ಯಮ ಆಗಿದ್ದೇನೆ ಅಂತ. ಆ ಅರ್ಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಅರ್ಯಮ ಅಂತ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಭಾಗವತದ 11ನೇ ಸ್ಕಂದದ 6ನೇ ಅಧ್ಯಾಯ ಇತ್ಯಾದಿ ಕಡೆಗೆ ಏನು ವಿಭೂತಿ ರೂಪಗಳನ್ನು ವರ್ಣನೆ ಮಾಡ್ತಾರಲ್ಲ, ಅಲ್ಲಿ ವ್ಯಾಖ್ಯಾನ ಮಾಡಿರುವಂತಹ ತಾಮ್ರಪರ್ಣಿ ವ್ಯಾಖ್ಯಾನ ಅಂತ ನೆನಪು. ಅದರಲ್ಲಿ ಅವರು ಭಾಗವತ ತಾತ್ಪರ್ಯ 1ನೇ ಸ್ಕಂದದಲ್ಲಿ ಬಂದಿರುವ ಆಚಾರ್ಯರ ಒಂದು ಸೂಚನೆಯನ್ನು ತಗೊಂಡು ಅರ್ಯಮ ಅಂದ್ರೆ ಯಮ ಅಂತ ಅರ್ಥ ಮಾಡ್ಕೋಬೇಕು, ದ್ವಾದಶಾದಿತ್ಯರಲ್ಲಿ ಒಬ್ಬ ಅಲ್ಲ ಅಂತ ಅವರು ಅರ್ಥ ಮಾಡಿ ತೋರಿಸಿದ್ದಾರೆ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆನೂ ಕೂಡ ಅರ್ಯಮ ಅಂತ ಬಂದಲ್ಲಿ ಭಾಗವತದ 11ನೇ ಸ್ಕಂದದ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗ, ಭಗವದ್ಗೀತೆಯ 10ನೇ ಅಧ್ಯಾಯದ ವಿಭೂತಿ ರೂಪಗಳ ವರ್ಣನದ ಪ್ರಸಂಗ, ಭಾಗವತದ 1ನೇ ಸ್ಕಂದದ ಪ್ರಸಂಗ, ಮತ್ತೆ ಈಗ ಮಹಾಭಾರತದಲ್ಲಿ ನಾವು ನೋಡ್ತಾ ಇರುವಂತಹ ವಯೋಸ್ವತ ಅರ್ಯಮ ಅಂತ ನೋಡುವಂತ ಪ್ರಸಂಗ. ಇಲ್ಲೆಲ್ಲಾ ಕಡೆನೂ ಕೂಡ ಅರ್ಯಮ ಅಂದ್ರೆ ಯಮನೇ, ಅವನೇ ಒಬ್ಬ ಪಿತೃದೇವತೆ. ಅವನನ್ನು ನಾವಿಲ್ಲಿ ತರ್ಪಿಸಬೇಕು, ಅವನಿಗೆ ತರ್ಪಣ ಕೊಡಬೇಕು ಅಂತ ಅದರ ಅರ್ಥ. ಅದರಿಂದ ವಯೋಸ್ವತನಿಗೆ ಅರ್ಯಮನಿಗೆ ಅಂತ ಹೀಗೆ ಅನುವಾದ ಮಾಡಬಾರದು. ಆ ಶ್ಲೋಕ ನೋಡಿದ್ರೆ ವೈವಸ್ವತಂ ತಥಾ, ತಥಾ ಅಂದ್ರೆ ಮತ್ತು ಕೂಡ, ತತಶ್ಚ ಅಂದ್ರೆ ಮತ್ತೆ ಅರ್ಯಮನನ್ನ ಅಂತ ಹೀಗೆ ವೈವಸ್ವತ ಮತ್ತು ಅರ್ಯಮ ಇವರಿಬ್ರು ಕೂಡ ಬೇರೆ ಬೇರೆ ಅಂತ ಕಂಡು ಬರ್ತದೆ. ಅದು ಭ್ರಾಮಕನೂ ಆಗಿರ್ಬೋದು, ಪಾಠವೇ ಸರಿ ಇಲ್ಲದಿದ್ರೂ ಇರಬಹುದು. ಖಂಡಿತವಾಗಿಯೂ ವೈವಸ್ವತ ಮತ್ತು ಅರ್ಯಮ ಇಬ್ರು ಒಂದೇ. ಸೂರ್ಯನ ಮಗನಾದ ಅರ್ಯಮ ಅಂದ್ರೆ ಯಮ ಅಂತ ಅರ್ಥ. ಅದಕ್ಕೆ ಅಗ್ನಿಶ್ವಾತ ಮೊದಲಾದ ಪಿತೃಗಳನ್ನ ಇವರೆಲ್ಲರಿಗೂ ಕೂಡ ಹೀಗೆ ತರ್ಪಣ ಕೊಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಪಿತೃನ್ ಪಿತಾಮಹಾಂಶ್ಚೈವ ಅಂತ ಅದು ಪಿತೃ ಇತ್ಯಾದಿಗಳಿಗೆ ತರ್ಪಣ ಕೊಡಬೇಕು ಅಂತ ಮುಂದೆ ಕಂಡು ಬರ್ತದೆ. ತಂದೆ, ಅಜ್ಜ, ಮುತ್ತಜ್ಜ, ತಾಯಿ ಮೊದಲಾದವರೆಲ್ಲರೂ ಕೂಡ ತರ್ಪಣ ಕೊಟ್ಟು ಮುಗಿಸ್ಬೇಕು. ಅದನ್ನ ಇಲ್ಲದೆಲ್ಲವನ್ನೂ ನಾನು ಓದ್ಬೇಕಾದ್ದೂ ಇಲ್ಲ. ತಂದೆ, ತಂಗಿ, ತಾಯಿಯ ತಂಗಿ ಇತ್ಯಾದಿಗಳು. ಇನ್ನು ಕೆಲವು ವ್ಯಾಖ್ಯಾನದಲ್ಲಿ ತಾಯಿಯ ತಂದೆ ಇತ್ಯಾದಿಗಳ ಬಗ್ಗೆ ವರ್ಣನೆ ಮಾಡಿಲ್ಲ, ಅವ್ರದನ್ನು ಕೂಡ ತಿಳ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಮುಂದೆ ಉಪಾಧ್ಯಾಯ ಇತ್ಯಾದಿಗಳಿಗೆ ತರ್ಪಣ ಕೊಡಬೇಕು ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಇದಿಷ್ಟನ್ನು ನೋಡಿದ್ದಾದ್ಮೇಲೆ ಇನ್ನು ಮುಂದೆ ನಾವೀಗಾಗಲೇ ಒಂದು 2-3 ಮಂತ್ರಗಳ ಅರ್ಥವನ್ನು ನೋಡಬೇಕಾಗಿತ್ತು. ಚಿತ್ರಂ ದೇವಾನ ಮುದಗಾತನಿಕಂ ಒಂದು, ತಚ್ಚಕ್ಷು ದೇವಹಿತಂ ಅಂತನ್ನುವಂಥ ಒಂದು ಮಂತ್ರ, ಮತ್ತೆ ಹಂಸಷ್ಟು ಟಿಷತ್ ಅನ್ನುವಂಥ ಒಂದು ಮಂತ್ರ. ಇವುಗಳ ಅರ್ಥವನ್ನ ಇನ್ನು ಮುಂದೆ ಶ್ರವಣ ಮಾಡೋಣ. ಚಿತ್ರಂ ದೇವಾನ ಮುದಗಾದನಿಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಆಪ್ರಾದ್ಯಾವ ಪೃಥಿವೀ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಶ್ಚಕ್ಷುಶ್ಚ ತಸ್ಥುಶ್ಚ ಅಂತ ಈ ಮುಂದಿನ ಮಂತ್ರ. ಇದು ಕೂಡ ಘಟ್ಟದ ಮೇಲಿನ ಋಗ್ವೇದಿ ಮತ್ತು ಯಜುರ್ವೇದ ಸಂಧ್ಯಾವಂದನದ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಉಪಸ್ಥಾನಕ್ಕಾಗಿ ಬಳಕೆ ಆಗುವಂತಹ ಮಂತ್ರ. ಇದು ಐತರೆಯ ಭಾಷ್ಯದಲ್ಲಿ ಬಂದಿರುವಂತಹ, ಐತರೆ ಉಪನಿಷತ್ನಲ್ಲೇ ಬಂದಿರುವಂತಹ ಒಂದು ಮಂತ್ರ. ತದಪ್ಯೇತ ದೃಷಿಣಾ ಉಕ್ತಂ ಅಂತ. ಅಲ್ಲಿ ಆಚಾರ್ಯರ ಭಾಷ್ಯವೂ ಕೂಡ ಇದೆ.
ಅದರ ವಿವರ ಈ ಮುಂದಿನಂತೆ ಕಾಣಿಸ್ತದೆ ನಮಗೆ. ಇದು ಚತ್ವಾರ ಪುರುಷ ಇತಿ ಬಾಧ್ವ ವಾಯುದೇವನ ಪುರುಷೋಪಾಸನೆ. ಅದಾದ ಬಳಿಕ ಪ್ರತಿ ಪುರುಷನಿಗೂ ಸೂರ್ಯನು ಅಭಿಮುಖ ಯಾಕೆ ಅಂತೀಗೆಲ್ಲ ವರ್ಣನೆ ಮಾಡುವಂತಹ ಭಾಗ. ದೇವಾನಾಂ ಅನೀಕಂ, ಅನೀಕ ಅಂತಂದ್ರೆ ಪ್ರೇರಕ ಅಂತ ಒಂದರ್ಥ. ಅದಕ್ಕೆ ಅನೇಕ ಅರ್ಥಗಳಿದೆ, ಅದನ್ನು ಭಾಷ್ಯಕ್ಕನುಸಾರವಾಗಿ ನೋಡೋಣ. ದೇವತೆಗಳಿಗೆ ಅನೀಕ ಅಂತ ಅರ್ಥ. ಮುಖ್ಯತ್ವಾತ್ ಸರ್ವವೇದಾನಾಂ ಅನನಾತ್ ಈಶಿತೃತ್ವತಃ ಕರ್ತೃತ್ವಾದಪ್ಯನೀಕಂ ಸಹ ಸೌರೈತ್ ಸೂರ್ಯಸ್ಥಿತೋ ಹರಿಹಿ. ಈ ಭಗವಂತ ಅನೀಕ ಯಾಕೆ ಅಂದ್ರೆ ಎಲ್ಲಾ ದೇವತೆಗಳಿಗೂ ಮುಖ್ಯನಾದವನು ಅಂತ ಒಂದರ್ಥ. ಇನ್ನೊಂದು ಅನ ಈ ಕ. ಅನ ಅಂದ್ರೆ ಪ್ರೇರಣೆ ಮಾಡುವವನು, ಈ ಅಂದ್ರೆ ಸ್ವಾಮಿ, ಈಶಾ ಅನ್ನುವುದರ ಸಂಕ್ಷಿಪ್ತ ರೂಪ ಅದು. ಕ ಅನ್ನುವುದು ಸೃಷ್ಟಿಕರ್ತ ಅನ್ನೋದರ, ಕರೋತಿ ಅನ್ನೋದರ ಸಂಕ್ಷಿಪ್ತ ರೂಪ. ಹೀಗೆ ಪ್ರೇರಿಸುವವನು, ಸ್ವಾಮಿ ಮತ್ತು ಸೃಷ್ಟಿಕರ್ತ ಇವಿಷ್ಟ ಅರ್ಥಗಳು ಅನೀಕ ಎಂಬ ಶಬ್ದದಿಂದ ಬರ್ತವೆ. ಹೀಗೆ ದೇವಾನಾಂ ಅನೀಕ, ಎಲ್ಲ ದೇವತೆಗಳಿಗೂ ಮುಖ್ಯ. ಮತ್ತೆ ಚಿತ್ರ, ಚಿತ್ರ ಯಾಕೆಂದ್ರೆ ಸಚೇತನ ತಮತ್ವಾಧಿ ಚಿತ್ರಮಿತ್ಯಭಿಧೀಯತೆ, ಅತ್ಯಂತ ವಿಶಿಷ್ಟ ಚೇತನ ಅವನು. ಚಿತ್ರ ಅಂದ್ರೆ ವಿಚಿತ್ರ ಅಂತ ಅರ್ಥ. ಪರಮಚೇತನ ಆದ್ರಿಂದ ಆತ ಚಿತ್ ತರ. ಚಿತ್ ಅಂದ್ರೆ ಚೇತನ, ತರ ಅಂದ್ರೆ ಅದರಲ್ಲೇ ಶ್ರೇಷ್ಠ. ಈ ಕಾರಣಕ್ಕಾಗಿ ಆತನನ್ನು ಚಿತ್ರ ಅಂತ ಹೇಳ್ತಾರೆ. ಅಂತಹ ಸೂರ್ಯ ಉದಗಾತ್, ನಮ್ಮೆದುರಿಗೆ ಉದಯಿಸಿದ್ದಾನೆ. ಅವನು ದೇವತೆಗಳಿಗೆ ಅನೀಕನೂ ಹೌದು, ಹಾಗೆ ಮಿತ್ರಸ್ಯ ವರುಣಸ್ಯ ಅಗ್ನೇಹೇ ದೇವಾನಾಂ ಚಕ್ಷುಹೂ ಹೌದು. ಎಲ್ಲಾ ದೇವತೆಗಳಿಗೂ, ಮಿತ್ರ ದೇವತೆ, ವರುಣ ದೇವತೆ, ಅಗ್ನಿ, ಉಳಿದೆಲ್ಲಾ ದೇವತೆಗಳಿಗೂ ಆತ ಚಕ್ಷು ಜ್ಞಾನಪ್ರದ. ಜ್ಞಾನತತ್ವಾಚ್ಯ ದೇವಾನಾಂ ಚಕ್ಷುರೇತೇನ ದರ್ಶನಾತ್. ಇವನು ಭಗವಂತ ಎಲ್ಲರಿಗೂ ಜ್ಞಾನಪ್ರದ ಆದ್ದರಿಂದ ಆತನನ್ನ ಚಕ್ಷು ಅಂತ ಹೇಳಿದ್ದಾರೆ. ಅವನು ಆಪೂರಯತ್ ಸರ್ವಲೋಕಾನ್ ಪ್ರಕಾಶೇನ ಜನಾರ್ದನ, ಎಲ್ಲಾ ಲೋಕಗಳನ್ನು ಕೂಡ ಆತ ತುಂಬಿದ. ಆಪ್ರಾಹ ಅಂತ ಅಲ್ಲಿ ಕ್ರಿಯಾಪದ ಇದೆ. ಪ್ರಾ ಪೂರ್ಣೆ ಅಂತ ಧಾತು ಇದೆ, ಅದರ ಮಧ್ಯಮ ಪುರುಷ ಏಕವಚನ, ಅದರ ಲುಂಗ್ ಲಕಾರ. ಆಪ್ರಾತ್, ಆಪ್ರಾತಾಂ, ಆಪ್ರುಹು, ಆಪ್ರಾಹ ಅಂತ ಹೀಗೆ ಅದರ ಮಧ್ಯಮ ಪುರುಷ ಏಕವಚನ ತಿಳ್ಕೊಳ್ಬೇಕು. ನೀನು ತುಂಬಿದೆ ಅಂತ ಅದಕ್ಕೆ ಅರ್ಥ ಆಗಬಹುದು. ಯಾವ್ದಾವುದನ್ನು ತುಂಬಿದೆ? ಪೃಥ್ವಿ, ಅಂತರಿಕ್ಷಂ, ಸೂರ್ಯ. ಪೃಥ್ವಿ ಲೋಕವನ್ನ, ಅಂತರಿಕ್ಷ ಲೋಕವನ್ನ ಮತ್ತು ಸೂರ್ಯ ಲೋಕವನ್ನ, ಇದೆಲ್ಲವನ್ನೂ ಕೂಡ ಈ ಭಗವಂತ ತುಂಬಿದ. ಸೂರ್ಯ ಆತ್ಮ ಜಗತಶ್ಚಕ್ಷುಷಶ್ಚ. ಈ ಜಗತ್ತಿಗೆ ಜಗತಃ ಸ್ಥಾವರಶ್ಚ, ಜಗತ್ತಂದ್ರೆ ಜಂಗಮ ಜೀವಿಗಳು. ಸ್ಥಾವರ ಅಂತಂದ್ರೆ ತಸ್ತುಷ್ ಅಂದ್ರೆ ಸ್ಥಾವರ, ಸಂಚರಿಸುವಂತಹ ಜೀವಿಗಳು. ಜಗತ್ತಂದ್ರೆ ಸಂಚರಿಸುವ ಜೀವಿಗಳು, ಸ್ಥಾವರ ಅಂದ್ರೆ ಒಂದೇ ಕಡೆ ನಿಂತಿರುವಂತಹ ಜೀವಿಗಳು. ಇವೆಲ್ಲಾ ಜೀವರಿಗೂ ಕೂಡ ಆತ ಆತ್ಮ. ಯಾಕೆಂದ್ರೆ ಆದಾನಾತ್ ಸರ್ವಭೂತಾನಾಂ, ಎಲ್ಲಾ ಪ್ರಾಣಿಗಳನ್ನು ತನ್ನೊಳಗೆ, ಎಲ್ಲಾ ಜೀವರನ್ನು ತನ್ನೊಳಗೆ ಎಳ್ಕೋತಾನೆ. ಅವರನ್ನು ತನ್ನವರು ಅಂತ ಮೊದಲು ಸೃಷ್ಟಿಸ್ತಾನೆ, ಆಮೇಲೆ ಪ್ರಳಯ ಕಾಲದಲ್ಲಿ ಆತ ಅವರೆಲ್ಲರನ್ನೂ ಕೂಡ ನುಂಗುತ್ತಾನೆ. ಆ ಕಾರಣಕ್ಕಾಗಿ ಆತನನ್ನ ಆತ್ಮ ಅಂತ ಹೇಳ್ತಾರೆ. ಇದು ಋಗ್ವೇದದ 1ನೇ ಮಂಡಲದ 115ನೇ ಸೂಕ್ತದಲ್ಲಿ 3ನೇ ಮಂತ್ರ. ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ್ ಪಶ್ಯೇಮ ಶರದಶತಂ. ಇದು ಮುಂದಿನ ಮಂತ್ರ. ಚಕ್ಷು, ನಮ್ಮೆಲ್ಲರ ಚಕ್ಷು ಇಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯ. ದೇವಹಿತಂ, ಎಲ್ಲ ದೇವತೆಗಳಿಗೂ ಹಿತಕರ. ಭಗವಂತನಿಗೆ ಅದೇ ಶಬ್ದ ಅನ್ವಿತ ಆಗುವಾಗ ನಮ್ಮ ಚಕ್ಷು ನಮಗೆಲ್ಲರಿಗೂ ಜ್ಞಾನದಾಯಕ. ದೇವಹಿತ, ಎಲ್ಲ ದೇವತೆಗಳಿಗೂ ಈತನೇ ಹಿತಕರ. ಶುಕ್ರ ಅಂದ್ರೆ ದೋಷರಹಿತ. ಅಂಥ ಸೂರ್ಯಮಂಡಲಸ್ಥ ಭಗವಂತ ಪುರಸ್ತಾತ್, ನಮ್ಮ ಕಣ್ಣೆದುರಿಗೆ, ಉಚ್ಚರತ್, ಮೇಲೆ ಎದ್ದು ಬರ್ತಾ ಇದ್ದಾನೆ, ಆಕಾಶದಲ್ಲಿ ಮೇಲೆ ಏರಿ ಬರ್ತಾ ಇದ್ದಾನೆ. ಶುಕ್ರ ಅಂತ ಭಗವಂತನಿಗೆ ವಿಶೇಷಣ. ಪಶ್ಯೇಮ ಶರದಶತಂ,
ಮುಂದೆ ನಾವೇನ್ ಮಾಡಬೇಕು? 100 ವರ್ಷ ಕಾಲ ಆತನನ್ನು ನಾವು ನೋಡೋಣ. ಜೀವೇಮ ಶರದಶತಂ. ಅದಕ್ಕಾಗಿ 100 ವರ್ಷ ನೋಡ್ಬೇಕಾದ್ರೆ 100 ವರ್ಷ ನಾವು ಬದುಕಬೇಕು. ಇಲ್ಲಿ 100 ಅನ್ನೋದು ದೀರ್ಘಕಾಲ ಅಂತಾನೆ ಅರ್ಥ. ನಂದಾಮ ಶರದಶತಂ. 100 ವರ್ಷ ಆನಂದಿಸೋಣ, ಸುಖ ಪಡೋಣ. ನಂದಾಮ ಮೋದಾಮ ಅಂತ ಎರಡಿದೆ. ವೈಷಯಿಕ ಸುಖವನ್ನು ಅನುಭವಿಸೋಣ, ಶಾಸ್ತ್ರಜನ್ಯವಾದಂತಹ ಸುಖವನ್ನು ಕೂಡ ಅನುಭವಿಸೋಣ. ಮುಂದೆ ಭವಾಮ ಶರದಶತಂ ಶೃಣವಾಮ ಶರದಶತಂ. ಭವಾಮ ಅಂದ್ರೆ ಇರೋಣ, 100 ವರ್ಷ ಇರೋಣ. ಇರುವುದು ಅಂತ ಹಿಂದೆ ಜೀವನ ಅಂತ ಬಂತಲ್ಲ, ಇದ್ಯಾಕೆಂದ್ರೆ 100 ವರ್ಷ ಗುರುಕುಲದಲ್ಲಿ ಇರೋಣ. ಶೃಣವಾಮ ಶರದಶತಂ. ಗುರುಕುಲದಲ್ಲಿದ್ದಾಗ 100 ವರ್ಷ ಕೇಳಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. 100 ವರ್ಷಗಳ ಕಾಲ ದೀರ್ಘವಾದ ಶ್ರವಣವನ್ನು ಮಾಡೋಣ. ಪ್ರಬ್ರವಾಮ ಶರದಶತಂ. ಆಮೇಲೆ ಶಿಷ್ಯರಿಗೆ ಪಾಠ ಪ್ರವಚನ ಮಾಡೋಣ. ಬಹಳ ಸ್ವಾರಸ್ಯವಾದ ಸಂಗತಿ. ಮೊದಲು ಪಾಠ ಪ್ರವಚನ ಮಾಡೋಣ ಅಂತ ಹೇಳಲಿಲ್ಲ ಅವರು. ಮೊದಲು ದೀರ್ಘವಾದ ಶ್ರವಣ ಮಾಡೋಣ. ಅದಾದ್ಮೇಲೆ ಸ್ವಲ್ಪ ಏನಾದರೂ ತಿಳಿಯಿತು ಅಂತ ಗುರುಗಳು ಒಪ್ಪಿದರೆ ಆಮೇಲೆ 100 ವರ್ಷ ಪಾಠ ಪ್ರವಚನ ಮಾಡೋಣ. ನಮ್ಮ ಧ್ಯೇಯ ವಾಕ್ಯಗಳಿವು. 100 ವರ್ಷಗಳ ಕಾಲ ನಾವೆಲ್ಲರೂ ಶ್ರವಣ ಮಾಡ್ತಾನೆ ಇರೋಣ. ಇನ್ನೊಬ್ಬರಿಗೆ ಪ್ರವಚನ ಮಾಡಿದಾಗ ಅದು ಕೂಡ ನಮಗೆ ನಾವು ಹೇಳಿಕೊಳ್ಳುವಂತಹ ಒಂದು ಶ್ರವಣವೇ ಅದು. ಅಜಿತಾಸ್ಯಾಮ ಶರದಶತಂ. ಕಾಮಕ್ರೋಧಾದಿ ದೋಷಗಳೇನಿವೆ ಅವುಗಳಿಗೆ ನಾವು ಎಂದೂ ಜಿತರಾಗುವುದು ಬೇಡ, ಅಜಿತರಾಗಿರೋಣ. ಮತ್ತೆ ಜೋಕ್ಚ ಸೂರ್ಯಂ ದೃಶೆ. ನಾವು ಜೋಕ್ ಅಂದ್ರೆ ದೀರ್ಘಕಾಲ ಎಂದೆಂದಿಗೂ ಸೂರ್ಯಂ ಭಗವಂತನನ್ನ ದೃಶೆ ನೋಡೋಣ. ಇಲ್ಲಿಗೆ ಈ ಮಂತ್ರದ ವ್ಯಾಖ್ಯಾನ ಸಮಾಪ್ತವಾಗಿದೆ. ಓಂ ಯವುದಗಾನ್ ಮಹತೋ ನವಾದ್ವಿಭ್ರಾಜಮಾನಃ ಸಲಿಲಸ್ಯ ಮಧ್ಯಾತ್ ಸಮಾವೃಷಭೋ ಲೋಹಿತಾಕ್ಷ ಸೂರ್ಯೋ ವಿಪಶ್ಚಿನ್ಮನಸಾ ಪುನಾತೋ. ಯಾವ ಭಗವಂತ ಮಹತಃ ಅರ್ಣವಾತ್, ಮಹತಃ ಅಂದ್ರೆ ದೊಡ್ಡ, ಅರ್ಣವಾತ್ ಸಮುದ್ರದಿಂದ, ಕ್ಷೀರಸಾಗರದ ಮಧ್ಯದಿಂದ, ಸಲಿಲಸ್ಯ ಮಧ್ಯಾತ್ ನೀರಿನ ನಡುವಿನಿಂದ, ವಿಭ್ರಾಜಮಾನ ಶೋಭಿಸುವವನಾಗಿ, ಉದಗಾತ್ ಹೊರಬಂದನ, ಅಂತಹ ಸಹ ಅಂತಹ, ವೃಷಭ ಭಕ್ತಾಭೀಷ್ಟದಾಯಕನಾದ, ಲೋಹಿತಾಕ್ಷ ಅಕ್ಷ ಅಂತಂದ್ರೆ ಕಣ್ಣು ಅಂತ ಅರ್ಥ ಅಲ್ಲ, ಅಂಗೈ ಅಂಗಾಲು ಮೊದಲಾದ ಎಲ್ಲ ಅವಯವಗಳು ಅಂತ ಅರ್ಥ. ಅವು ಕೆಂಪಾಗಿವೆ. ಲೋಹಿತಾಕ್ಷ ಅಥವಾ ರೋಹಿತಾಕ್ಷ ಅಂತ ಎರಡೂ ಕೂಡ ಪಾಠ ಇದ್ದಂತೆ ಕಾಣಿಸ್ತದೆ. ವಿಪಶ್ಚಿತ್ ಸರ್ವಜ್ಞನಾದ, ಸೂರ್ಯ ಜ್ಞಾನಿಗಳಿಂದ ಗಮ್ಯನಾದಂತಹ ಸೂರ್ಯಾಂತರ್ಗತನಾದ ನಾರಾಯಣ, ಮಾ ನನ್ನನ್ನು, ಮನಸ ಅಪರೋಕ್ಷ ಜ್ಞಾನವನ್ನು ಕೊಡುವುದರ ಮೂಲಕ, ಪುನಾತು ಪವಿತ್ರನನ್ನಾಗಿ ಮಾಡಲಿ. ಮನಸಾ ಪುನಾತು ಅನ್ನೋದಕ್ಕೆ ನನ್ನ ಮನಸ್ಸನ್ನು ಪವಿತ್ರನನ್ನಾಗಿ ಮಾಡಲಿ ಅಂತನೂ ಅರ್ಥ ಹೇಳಬಹುದು. ಇಲ್ಲಿ ಸಮಾವೃಷಭೋ ಲೋಹಿತಾಕ್ಷ ಅಂತೇನು ಪಾಠ ಇದೆಯಲ್ಲ, ಅದು ಯಜುರ್ವೇದದ ಪಾಠ. ಋಗ್ವೇದದ ಒಂದು ಪಾಠನೂ ಕೂಡ ಇದೆ. ಋಗ್ವೇದದಲ್ಲಿ 2:21-4 ಅಲ್ಲಿ ಅನಾನುದೋ ವೃಷಭೋ ಅಂತ ಹೀಗೆ ಪಾಠ ಇದ್ದಂತೆ ಕಾಣಿಸ್ತದೆ. ಒಂದು ಪುಸ್ತಕದಲ್ಲಿ ಅದನ್ನು ಕೂಡ ನಾವು ನೋಡ್ತೇವೆ. ಅಲ್ಲಿ ಅನಾನುದ ಅಂತಂದ್ರೆ ಯಾರಿಗೂ ಅತಿಕ್ರಮಿಸಲಿಕ್ಕೆ ಆಗದಿರುವವನು ಅಂತ ಅರ್ಥ. ಅನುದ ಅನ್ನುವಂತ ಉಪಸರ್ಗ, ಅದರ ಡುತಾನಿದಾನೆ ಧಾತು. ಅನುದ ಅಂತಂದ್ರೆ ಅತಿಕ್ರಮಿಸಿ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ವ್ಯಕ್ತಿ. ಅನಾನುದ ಅಂತಂದ್ರೆ ಯಾರು ಅತಿಕ್ರಮಿಸಿ ಹೋಗುವುದು ಸಾಧ್ಯವಿಲ್ಲವೋ. ಅನಾನುದ ಅಂತ ಅಂತ ಹ್ರಸ್ವ ಆಗಬೇಕಾಗಿತ್ತು. ಅದು ಅನಾನ ಅಂತ ದೀರ್ಘ ಪ್ರಯೋಗ ಮಾಡಿರುವುದರಿಂದ ಅತಿಕ್ರಮಿಸಿ ಹೋಗುವುದು ಸಾಧ್ಯವೇ ಇಲ್ಲ ಅಂತ ಅದರ ಅರ್ಥ. ಪ್ರಭೂತ ಧನದಾನೇನ ಅನ್ಯ ಸಮಾನೋ ದಾತಾ ನಾಸ್ತಿ. ಭಕ್ತರಿಗೆ ಎಲ್ಲವನ್ನೂ ಬೇಕಾದ್ದೆಲ್ಲವನ್ನೂ ಕೊಡುವವನಾದ್ರಿಂದ ಇವನಿಗೆ ಸಮಾನನಾದಂಥ ಯಾವುದೇ ವ್ಯಕ್ತಿ ಇಲ್ಲ ಅಂತ ಅದಕ್ಕೆ ಅರ್ಥವನ್ನು ಅಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ.
ಮುಂದೆ ಯಸ್ಮಿನ್ ಯಾವ ಲೋಕದಲ್ಲಿ, ಭೂತಂ ಈ ಹಿಂದಿನ, ಮತ್ತೆ ಭವ್ಯಂ ಈ ಮುಂದಿನ, ಸರ್ವೇ ಎಲ್ಲ, ಲೋಕಾಹ ಜ್ಞಾನಿಗಳಾದಂತಹ ವ್ಯಕ್ತಿಗಳು, ಸಮಾಹಿತಾಹ ವೈಕುಂಠ ಲೋಕದಲ್ಲಿ ಅವರೆಲ್ಲ ಇದ್ದಾರೆ. ಅಂತಹ ಜಾಗಕ್ಕೆ ನನ್ನನ್ನು ನೀನು ಕರೆದುಕೊಂಡು ಹೋಗಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ಬೇಕಾದಂತಹ ಕ್ರಿಯಾಪದಗಳೇನು ಮೂಲ ಶ್ಲೋಕದಲ್ಲಿ ಕಾಣಿಸುವುದಿಲ್ಲ. ಆದರೆ ಅದನ್ನ ಯಜುಸ್ಸಂಧ್ಯಾ ಭಾಷ್ಯ ಮತ್ತು ಅದಕ್ಕೆ ಅನುಸಾರವಾದಂತಹ ಕೆಲವು ಗ್ರಂಥಗಳಲ್ಲಿ, ಅನುವಾದಗಳಲ್ಲಿ ಅಧ್ಯಾಹಾರ ಮಾಡಿಕೊಂಡು ಆ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಭಗವಂತನೇ ಅಂತ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ತೇನ ಆ ಭಗವಂತನಿಂದ, ಅಂದ್ರೆ ನಿನ್ನ ಅನುಗ್ರಹದಿಂದ, ಆ ಕಾರಣದಿಂದ ನೀನು ನನ್ನನ್ನು ಅಲ್ಲಿ ಕರೆದುಕೊಂಡು ಹೋದರೆ ಅಂತ ಹೀಗೆ ಅರ್ಥ. ಅದಕ್ಕೆ ಆ ಕಾರಣದಿಂದ ಅಹಂ ನಾನು, ತ್ವಾ ನಿನ್ನನ್ನು, ಗೃಹ್ಣಾಮಿ ಸ್ತುತಿಸ್ತೇನೆ. ಅಹಂ ನಾನು, ತ್ವಾ ನಿನ್ನನ್ನು, ಮಹ್ಯಂ ನನಗಾಗಿಯೇ, ನಾನು ನಿನ್ನನ್ನು ಸ್ತುತಿಸಿದ್ರಿಂದ ನಿನಗೇನೂ ಆಗಬೇಕಾದ್ದಿಲ್ಲ, ನಾನು ನಿನ್ನನ್ನು ಸ್ತುತಿಸುವುದು ನನಗಾಗಿಯೇ, ಮಹ್ಯಂ ನನಗಾಗಿ ಸ್ತುತಿಸ್ತೇನೆ ಅಂತ ಅರ್ಥ. ಅದನ್ನೇ ಮತ್ತೊಂದ್ಸರಿ ಹೇಳಿದ್ದಾರೆ. ಪ್ರಜಾಪತಿನ ಎಲ್ಲರ ಒಡೆಯನಾದ ನಿನ್ನಿಂದ, ನಿನ್ನ ಅನುಗ್ರಹದಿಂದ, ಅಸೌ ಈ ನಾನು, ಮಹ್ಯಂ ನನಗಾಗಿಯೇ, ತ್ವಾ ನಿನ್ನನ್ನು, ಗೃಹ್ಣಾಮಿ ಸ್ತುತಿಸ್ತೇನೆ. ಇವಿಷ್ಟು ಮಂತ್ರಗಳನ್ನ ಯಜುರ್ವೇದದ ಘಟ್ಟದ ಮೇಲಿನ ಮಧ್ಯಾಹ್ನ ಸಂಧ್ಯಾ ವಂದನದ ಕೆಲವು ಪ್ರತ್ಯೇಕ ಮಂತ್ರಗಳನ್ನಾಗಿ, ಯೌದಕಾನ್ ಮಹತೋರ್ಣವಾತ್ ಅಲ್ಲಿಂದ ಹಿಡಿದು ಮಹ್ಯಂ ಗೃಹ್ಣಾಮ್ಯಸೌ ಅನ್ನುವವರಿಗೆ ಹೆಚ್ಚಿನ ಮಂತ್ರಗಳನ್ನು ಹೇಳ್ತಾರೆ. ಋಗ್ವೇದಿಗಳು ಇದನ್ನು ಹೇಳುವುದಿಲ್ಲ. ಯಜುರ್ವೇದಿಗಳು ಕೂಡ ಕೆಲವರು ಈ ಕೆಲವು ಸಾಲುಗಳನ್ನು, ಇವತ್ತು ನಾವು ನೋಡಿದ ಸಾಲುಗಳನ್ನು ಹೇಳುವುದಿಲ್ಲ ಅಂತ ಕಂಡು ಬಂತು. ಯಾವುದು ಹೇಗೆ ಸರಿ ಅಂತ ತೀರ್ಮಾನ ಮಾಡುವುದು ಕಷ್ಟ. ಅಂತೂ ನಾನೀಗ ಏನು ಮಾಡ್ತಿದ್ದೇನೆ ಅಂತ ಅನ್ನೋದರ ಒಂದು ಅರ್ಥವನ್ನು ಇಲ್ಲಿ ಹೇಳಿ ಮುಗಿಸಿದ್ದೇನೆ. ಹಂಸಃ ಶುಚಿಷತ್ ವಸುರಂತರಿಕ್ಷ ಸದ್ಧೋತ ವೇದಿಷದ್ ಅತಿಥಿರ್ದುರೋಣಸತ್ ಋಷದ್ ವರಸದ್ ಋತಸದ್ ವ್ಯೋಮಸದ್ ಅಬ್ಜಾ ಗೋಜಾ ಋತಜ ಅದ್ರಿಜ ಋತಂ. ಇದು ಈ ಋಗ್ವೇದಿಗಳ ಘಟ್ಟದ ಮೇಲಿನ ಋಗ್ವೇದಿಗಳ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಅರ್ಘ್ಯ ಪ್ರದಾನಕ್ಕೆ ಉಪಯುಕ್ತ ಆಗುವಂತಹ ಮಂತ್ರಗಳಲ್ಲಿ ಮೊದಲನೆಯ ಒಂದು ಮಂತ್ರ. ಅದರ ಅರ್ಥಗಳನ್ನ ಈ ಮುಂದಿನಂತೆ ನೋಡಬೇಕು ನಾವು. ಹಂಸಃ ಅಂದ್ರೆ ದೋಷರಹಿತನಾದವನು ಅಂತ ಅರ್ಥ. ಶುಚಿಷತ್, ಶುಚಿ ಅಂದ್ರೆ ಅತ್ಯಂತ ಶುದ್ಧನಾದಂತಹ ಪ್ರಾಣದೇವ, ಆ ಪ್ರಾಣದೇವನಲ್ಲಿ ಇರುವಂಥವನು. ಅದಲ್ಲದೆ ಶುಚಿ ಅಂತಂದ್ರೆ ಪ್ರಾಣದೇವನಿಗಿಂತಲೂ ಶುಚಿಯಾದಂಥವಳು ಲಕ್ಷ್ಮೀದೇವಿ, ಅವಳಲ್ಲಿರುವವನು ಅಂತ ನಾನು ಯಾವಾಗಲೂ ಕೂಡ ಅದೊಂದು ಪ್ರತ್ಯೇಕವಾದ ಅರ್ಥವನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಮತ್ತೆ ವಸು ಅಂತ, ವಸು ಅಂದ್ರೆ ವರಸುಹು, ಶ್ರೇಷ್ಠವಾದಂತಹ ಸುಖವುಳ್ಳವನು. ಅಂತರಿಕ್ಷಸತ, ಅಂತರಿಕ್ಷ ಲೋಕದಲ್ಲಿ ಇರುವಂಥವನು ಅಂತ. ಅಂತರಿಕ್ಷ ಲೋಕದಲ್ಲಿ ಇರುವಂಥವನು ಅನ್ನೋದೇನಿದೆಯಲ್ಲ, ನರಸಿಂಹ ರೂಪನಾದಂತಹ ಭಗವಂತನಿಗೆ ಅನ್ವಿತ ಆಗುವಂತಹ ಒಂದು ನಾಮ. ಅವನಿಗೂ ಅನ್ವಿತ ಆಗಬಹುದು, ಇಲ್ಲಿಯೂ ಈ ಕೂಡ ಅದನ್ನು ಹೇಳಿದ್ದಾರೆ. ನೃಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತಾ. ವೇದದಲ್ಲಿ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತ ಏನಿವೆಯಲ್ಲ, ಅಲ್ಲಿ ಈ ಸಂಹಿತಾ ಪಾಠಕ್ಕೆ ಪೃಥ್ವಿಯಲ್ಲಿರುವಂತಹ ವರಾಹ ನಿಯಾಮಕ, ಪದಪಾಠಕ್ಕೆ ದ್ಯುಲೋಕದಲ್ಲಿರುವಂತಹ ವಾಮನ ನಿಯಾಮಕ, ಮತ್ತೆ ಈ ಘನಪಾಠಕ್ಕೆ ಕೊನೆಯದಾದಂತಹ ಕ್ರಮಪಾಠಕ್ಕೆ ಅಂತರಿಕ್ಷ ಲೋಕದಲ್ಲಿರುವಂತಹ ನರಸಿಂಹ ನಿಯಾಮಕ ಅಂತ ಇತರೆಯ ಭಾಷೆಯಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಹಾಗೆ ಆ ಅರ್ಥವನ್ನ ಅಲ್ಲಿ ಇಟ್ಕೊಳ್ಬೇಕು ನಾವು.
ಅಂತರಿಕ್ಷ ಸತ್, ಅಂತರಿಕ್ಷದಲ್ಲಿರುವಂಥವನು. ಹೋತ, ಎಲ್ಲಾ ಇಂದ್ರಿಯಗಳಿಗೂ ಕೂಡ ವಿಷಯ ಸಂಬಂಧವನ್ನು ಕೊಡುವಂಥವನು. ಇವೆಲ್ಲ ಅರ್ಥಗಳು ಕಾಟಕೋಪನಿಷತ್ನಲ್ಲಿ ಈ ಮಂತ್ರ ಏನು ಬಂದಿದೆ ಅಲ್ಲಿ ವರ್ಣಿತ ಆಗಿವೆ. ಕಾಟಕೋಪನಿಷತ್ತು ಯಜುರ್ವೇದದ್ದು. ಆ ಮಂತ್ರಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಇಲ್ಲಿ ಋತಂ ಅನ್ನುವಲ್ಲಿಗೆ ಈ ಒಂದು ಮಂತ್ರ ಸಮಾಪ್ತ ಆಗ್ತದೆ. ಅಲ್ಲಿ ಬೃಹತ್ ಅಂತ ಇನ್ನೊಂದು ಶಬ್ದ ಹೆಚ್ಚಿಗೆ ಇದೆ ಯಜುರ್ವೇದದಲ್ಲಿ. ಈಗ ನಾವು ನೋಡ್ತಾ ಇರುವುದು ಇದು ಋಗ್ವೇದದ್ದಾದ್ರಿಂದ ಇಲ್ಲಿ ಋತಂ ಎಂಬುದಾಗಿ ಕೊನೆಗೊಳ್ಳುತ್ತದೆ. ನಿತ್ಯಂ ಹೀನಃ ಅಖಿಲೈ ದೋಷೈಹಿ ಇತ್ಯಾದಿ ರೂಪವಾಗಿ ಆಚಾರ್ಯರು ಅದಕ್ಕೆ ಅರ್ಥಗಳನ್ನು ಹೇಳಿದ್ದಾರೆ. ಅದಕ್ಕನುಸಾರವಾಗಿಯೇ ಅರ್ಥಗಳನ್ನು ನೋಡಿದ್ದೇವೆ ನಾವು. ಹೋತ ಅಂದ್ರೆ ಸರ್ವೇಂದ್ರಿಯಾದಿಸ್ಥ, ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಇರುವಂಥವನು, ಎಲ್ಲರ ಇಂದ್ರಿಯಗಳಲ್ಲೂ ಇರುವಂಥವನು, ಇದ್ದು ರೂಪ ರಸ ಗಂಧ ಸ್ಪರ್ಶ ಶಬ್ದ ಮೊದಲಾದವುಗಳನ್ನು ಅನುಭವಿಸುವನು ಅಂತ ಅರ್ಥ. ಮುಂದೆ ವೇದಿಶತ, ಯಜ್ಞ ವೇದಿಕೆಯಲ್ಲೇ ಇರುವಂಥವನು. ವೇದ್ಯಾಂ ಪೂಜ್ಯಶ್ಚ ವೇದಿಶತ ಅಂತ ಕಾಟಕ ಉಪನಿಷತ್ನಲ್ಲೇ ಕಂಡು ಬರ್ತದೆ. ವಾಸ್ತವಿಕವಾಗಿ ಶುಚಿಶತ ಎಂಬ ಶಬ್ದಕ್ಕೆ ವಾಯುಸ್ಥಃ, ವಾಯುವಿನಲ್ಲಿರುವವನು ಅಂತ ಮಾತ್ರ ಅರ್ಥ ಹೇಳಿದ್ದಾರೆ ಆಚಾರ್ಯರು. ನಾವು ಶುಚಿ ಅಂದ್ರೆ ಲಕ್ಷ್ಮೀದೇವಿಯನ್ನು ಕೂಡ ಪ್ರತ್ಯೇಕವಾಗಿ ತಗೊಂಡಿದ್ದೇನಷ್ಟೇ. ಆಚಾರ್ಯಗೆ ನಾವು ಅನುಸಂಧಾನ ಮಾಡಿರುವಂತಹ ಈ ಅರ್ಥ ಸಮ್ಮತ ಆಗಿದೆ ಅಂತಾನೆ ಭಾವಿಸೋಣ. ಮುಂದೆ ಅತಿಥಿ ಅಂದ್ರೆ ಶ್ರೇಷ್ಠವಾದಂತಹ ಅನ್ನವುಳ್ಳವನು. ಅತ್ಯನ್ನಸ್ಯ ಅತಿಥಿ ಪ್ರೋಕ್ತಃ ಅಂತ ಆಚಾರ್ಯರ ಕಾಟಕ ಭಾಷ್ಯ. ದ್ರೋಣಸತ, ಸೋಮರಸವನ್ನು ಹಾಕಿಡುವಂತಹ ದ್ರೋಣ ಕಲಶ ಎಂಬ ಪಾತ್ರೆಯಲ್ಲಿ ಇರುವಂಥವನು. ಸಯೇವ ದ್ರೋಣ ಕಲಶೆ ಸೋಮೆ ಸ್ಥಿತಃ ಉಕ್ತಃ ದ್ರೋಣಸತ. ನೃಷತ್, ನರರಲ್ಲಿ, ಎಲ್ಲಾ ಮನುಷ್ಯರಲ್ಲೂ ಕೂಡ ವೈಶ್ವಾನರಾಗ್ನಿಯ ರೂಪದಲ್ಲಿ ಇರುವಂಥವನು. ನೃಷು ಸ್ಥಿತಶ್ಚ, ಎಲ್ಲಾ ನರರಲ್ಲಿಯೂ ಕೂಡ ಅವನಿದ್ದಾನೆ ಅಂತ ಕಾಟಕ ಭಾಷ್ಯ ವರ್ಣನೆ ಮಾಡಿದೆ. ಮುಂದೆ ದೃಸತ್, ವರಸತ್ ಅಂದ್ರೆ ಶ್ರೇಷ್ಠರಾದಂತಹ ದೇವತೆಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಸನ್ನಿಹಿತನಾದವನು. ದೇವೇಶು ವರೇಶ್ವಪಿ ಸಯೇವ ಅಂತ ಕಾಟಕ ಭಾಷ್ಯ. ಮುಂದೆ ಋತಸತ್, ವೇದದಿಂದ ಪ್ರತಿಪಾದ್ಯನಾದವನು. ಋತರೂಪೇ ತಥಾ ವೇದೇ, ಋತ ಅಂದ್ರೆ ವೇದ, ಆ ವೇದದಲ್ಲಿ ಇದ್ದವನಾದ್ರಿಂದ ಅವನಿಗೆ ಋತ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ವ್ಯೋಮಸತ್ ಅಂತ ಶಬ್ದ. ವ್ಯೋತಂ ಜಗದಿದಂ ಯಸ್ಯಾಂ ಸಾ ವ್ಯೋಮ ಶ್ರೀರುದಾಹೃತ. ವ್ಯೋಮ ಅಂದ್ರೆ ಲಕ್ಷ್ಮೀದೇವಿ, ಕಾಟಕೋಪನಿಷತ್ತು ಹೇಳುವಂತೆ. ಅವಳಲ್ಲಿ ಈ ಜಗತ್ತೆಲ್ಲವೂ ಕೂಡ ಇದೆ. ಆದ್ರಿಂದ ಅವನನ್ನ ಆ ವ್ಯೋಮ ಶಬ್ದ ವಾಚ್ಯರಾದ ಲಕ್ಷ್ಮೀದೇವಿಯಲ್ಲಿ ಇರುವವನಾದ್ರಿಂದ ಅವನಿಗೆ ವ್ಯೋಮಸತ್ ಅಂತ ಹೀಗೆ ಹೇಳ್ತಾರೆ. ಲಕ್ಷ್ಮೀದೇವಿಯಲ್ಲಿ ಇದ್ದಾನೆ ಅಂತ ಅವನನ್ನ ಉಪಾಸಿಸಬೇಕು. ವ್ಯೋಮಸತ್. ಮುಂದೆ ಇರುವಂತಹ ಶಬ್ದ ಅಬ್ಜ ಅಂತ, ಜಲದಲ್ಲಿ ಹುಟ್ಟಿರುವಂತಹ ಸಕಲ ವಸ್ತುಗಳಲ್ಲಿಯೂ ಇರುವಂಥವನು. ಗೋಜ, ಭೂಮಿಯಲ್ಲಿ ಹುಟ್ಟಿರುವಂತಹ ಸಕಲ ವಸ್ತುಗಳಲ್ಲಿಯೂ ಇರುವಂಥವನು. ಅಪ ಅಂದ್ರೆ ನೀರೂ ಹೌದು. ಅಪ ಅಂತಂದ್ರೆ ಎಲ್ಲ ದೇವತೆಗಳು, ವೇದಗಳು ಅಂತನೂ ಅರ್ಥ ಇದೆ. ಬೇರೆ ಬೇರೆ ಅರ್ಥಗಳಿವೆ. ಆ ವೇದಾಭಿಮಾನಿ ದೇವತೆಗಳಿಂದ ಹುಟ್ಟಿದ ಅವರ ಪುತ್ರರಾದ ದೇವತೆಗಳಲ್ಲಿ ಇರುವಂಥವನು. ಗೋ ಅಂದ್ರೆ ಇಂದ್ರಿಯ, ಹೀಗೂ ಬೇರೆ ಬೇರೆ ಅರ್ಥಗಳು ಇವೆ. ಅಬ್ಜ ಗೋಜ ಅದ್ರಿಜೇಶು ಏವ ಮಾಸ್ತೆ ಸಹ ಅಬ್ಜಾದಿಗತಃ ಅಂತ ಕಾಟಕ ಭಾಷ್ಯದಲ್ಲಿದೆ. ಪರ್ವತದಲ್ಲಿ ಹುಟ್ಟಿದ ನದಿಗಳು, ಭೂಮಿಯಲ್ಲಿ ಹುಟ್ಟಿದಂತಹ ವ್ರೀಹಿ ಅವಾದಿ ಧಾನ್ಯಗಳು, ಮತ್ತೆ ನೀರಿನಲ್ಲಿ ಹುಟ್ಟಿರುವಂತಹ ಶಂಖ ಇತ್ಯಾದಿಗಳು, ಹೀಗೆ ಸಕಲದರಲ್ಲಿಯೂ ಕೂಡ ಆತ ಇದ್ದಾನೆ. ಆದ್ರಿಂದ ಅವನಿಗೆ ಆಯಾ ಶಬ್ದಗಳಿಂದ ವ್ಯವಹಾರ ಇದೆ. ಮುಂದೆ ಇರುವಂತಹ ಶಬ್ದ ಋತಜ ಅಂತ. ಋತಜ ಅಂದ್ರೆ ತಥೈವ ಋತೇಶು ಮುಕ್ತೇಶು, ಮುಕ್ತರಾದಂತಹ ಜೀವರಲ್ಲಿ ಇವನಿದ್ದಾನೆ. ಇರುವುದರಿಂದ ಅವನಿಗೆ ಋತಜ ಅಂತ ಶಬ್ದದಿಂದ ಹೇಳ್ತಾರೆ.
ಅವರೆಲ್ಲರೂ ಕೂಡ ಋತ ಶಬ್ದದಿಂದ ವಾಚ್ಯನಾದ ಸತ್ಯ, ಋತ ಎಂಬ ಶಬ್ದ ಭಗವಂತನನ್ನು ಹೇಳುತ್ತದೆ. ಆ ಭಗವಂತನನ್ನು ಹೋಗಿ ತಲುಪಿದ ಮುಕ್ತರೇ ಋತರು. ಅವರಲ್ಲಿ ಇವನಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಅವರಲ್ಲಿ ವಿಶೇಷತಃ ಇದ್ದಾನೆ. ಆದ್ರಿಂದ ಋತಜ. ಮುಂದೆ ಋತಜ, ಅದ್ರಿಜ, ಋತಂ, ಅದ್ರಿಜ ಅಂತ ಮುಂದಿನ ಶಬ್ದ. ಅದರ ಅರ್ಥವನ್ನ ನಾವೀಗಾಗಲೇ ನೋಡಿದ್ದೇವೆ. ಅದ್ರಿ ಅಂದ್ರೆ ಪರ್ವತ, ಪರ್ವತದಿಂದ ಹುಟ್ಟುವ ನೀರಿನ ನದಿಗಳಲ್ಲಿ ಇರುವಂಥವನು ಅಂತ. ಮತ್ತೆ ಋತ ಅಂತಂದ್ರೆ ವೇದೇರ್ ಮುಖ್ಯತೆಯ ಪ್ರೋಕ್ತ ಋತಮಿತ್ಯವ ಚೋಚ್ಯತೆ. ಕಾಟಕ ಭಾಷೆ ಹೇಳುವಂತೆ ವೇದಗಳಿಂದ ಇವನೇ ಪ್ರತಿಪಾದ್ಯ, ಆದ್ರಿಂದ ಅವನನ್ನೇ ಋತ ಜ ಅಂತನೂ ಹೇಳ್ತಾರೆ, ಋತ ಅಂತನೂ ಹೇಳ್ತಾರೆ. ಇದು ಋತಂ ಅಂತ ಇಷ್ಟೇ ಋಗ್ವೇದದಲ್ಲಿ ಕಂಡು ಬರ್ತದೆ. ಋತಂ ಬೃಹತ್ ಅಂತ ಮತ್ತೊಂದು ಶಬ್ದದಿಂದ ಕೇಳಿ ಬರ್ತದೆ, ಅದು ಯಜುರ್ವೇದದಲ್ಲಿ. ಬೃಹತ್ ಪೂರ್ಣ ಗುಣತ್ವಾಚ್ಚ ಅಂತ ಹೀಗೆ ಆ ಮಂತ್ರ ಇರೋದು. ಕಾಟಕ ಭಾಷೆ ತಿಳಿಸುವಂತೆ ಭಗವಂತ ಬೃಹತ್ ಯಾಕಾಗಿದ್ದಾನೆ ಅಂದ್ರೆ ಗುಣಪೂರ್ಣನಾದ್ರಿಂದ ಬೃಹತ್ ಆಗಿದ್ದಾನೆ ಅಂತ ತಾತ್ಪರ್ಯ. ಇದೇ ಮಂತ್ರವನ್ನ ಬೃಹತ್ ಎಂಬುದಾಗಿ ಸೇರಿಸಿ ಯಜುರ್ವೇದಿಗಳು ತಮ್ಮ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಹೇಳಬೇಕು. ಆಗ ಇದೇ ಒಂದು ಮಂತ್ರವೇ, ಆ ಒಂದು ಬೃಹತ್ ಎಂಬ ಶಬ್ದ ಇಲ್ಲದೇ ಇದ್ರೆ ಋಗ್ವೇದ, ಇದ್ದರೆ ಯಜುರ್ವೇದ, ಅವರ ಮಧ್ಯಾಹ್ನ ಸಂಧ್ಯಾವಂದನದ ಮೊದಲನೇ ಅರ್ಘ್ಯಕ್ಕೆ ಈ ಮಂತ್ರ ಉಪಯೋಗ ಆಗ್ತದೆ. ಈ ಮಂತ್ರಕ್ಕೆ ಋಗ್ವೇದದಲ್ಲಿ ಗೌತಮ ಋಷಿ, ಗೌತಮೋ ವಾಮದೇವನೇ ಋಷಿ, ಜಗತಿ ಛಂದಸ್ಸು, ಸೂರ್ಯ ಇದರ ದೇವತ, ಮಾಧ್ಯಾಹ್ನಿಕ ಅರ್ಘ್ಯಪ್ರದಾನಿ ವಿನಿಯೋಗ ಅಂತ ಇದಕ್ಕೆ ವಿನಿಯೋಗ ಹೇಳ್ತಾರೆ. ಇದನ್ನ ಕೆಲವು ಜ್ಞಾನಿಗಳು ಹಂಸ ಗಾಯತ್ರಿ ಅಂತ ಕೂಡ ವರ್ಣಿಸ್ತಾರೆ. ಅಂತ ಒಂದು ವಿಶಿಷ್ಟವಾದಂತಹ ಮಂತ್ರ ಇದು.